Hello foodies! Welcome to Prakruthi Paakashaaleಗ. ಇವತ್ತಿನ ರೆಸಿಪಿ ಕ್ವಿಕ್ ಆ್ಯಂಡ್ ಈಸಿ ವಾಟರ್ಮೆಲನ್ ಪಾಪ್ಸಿಕಲ್ಸ್. ಸಖತ್ ಈಸಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲೇ ಸಿಗೋ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವುದೇ ಐಸ್ ಕ್ರೀಮ್ ಮೋಲ್ಡ್ ಇಲ್ದಲೇ ಈ ಸಖತ್ ಈಸಿ ಮತ್ತು ಟೇಸ್ಟಿಯಾದ ವಾಟರ್ಮೆಲನ್ ಪಾಪ್ಸಿಕಲ್ಸ್ನ ಮಾಡೋಣ. ಮೊದಲಿಗೆ ಒಂದು ಜ್ಯೂಸರ್ ಜಾರ್ ತೊಗೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ವಾಟರ್ಮೆಲನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿರುತ್ತೆ ಈ ಪಾಪ್ಸಿಕಲ್ಸ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ತಗೊಂಡಿರೋ ಕಲಂಗಡಿ ಹಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮಿಂಟಿ ಫ್ಲೇವರ್ ಸಿಗಲಿ ಅಂತ ನಾನೊಂದು ಪುದೀನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸೋಸೋ ಅವಶ್ಯಕತೆ ಇಲ್ಲ. ಈಗ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗಾಗಲೇ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಲ್ಲ. ಹಾಗೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ವಾಟರ್ಮೆಲನ್ನ ಹಾಕ್ಕೊಳ್ತಾ ಇದ್ದೀನಿ. ಪಾಪ್ಸಿಕಲ್ಸ್ ತಿಂತ ಅವಾಗವಾಗ ಒಂದೊಂದು ಪೀಸಸ್ ಸಿಗದೆ ತುಂಬ ಮಜಾ ಸಿಗುತ್ತೆ. ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಾಪ್ಸಿಕಲ್ಸ್ ಮೋಲ್ಡ್ ಆಗಿ ಎಲ್ಲರ ಮನೇಲಿ ಕಾಮನ್ ಆಗಿರೋವಂಥ ಸ್ಟೀಲ್ ಗ್ಲಾಸಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡಿರೋವಂಥ ಜ್ಯೂಸ್ನ ಈ ಗ್ಲಾಸಸ್ಗೆ ಫಿಲ್ ಮಾಡ್ಕೊಳ್ಳೋಣ. ಟ್ರಸ್ಟ್ ಮೀ, ಈ ಜ್ಯೂಸ್ನ ಹಾಗೆ ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಗ್ಲಾಸಸ್ಗೆ ಅಲ್ಯೂಮಿನಿಯಂ ಫಾಯಿಲಿಂದ ರ್ಯಾಪ್ ಮಾಡ್ತಾ ಇದ್ದೀನಿ. ಸಿಂಪಲ್ ಐಡಿಯಾ. ಯಾಕಂತಂದರೆ ಈ ಪಾಪ್ಸಿಕಲ್ ಸ್ಟಿಕ್ ಹಾಕ್ತೀವಲ್ಲ, ಸೆಂಟ್ರಲ್ಲೇ ಇರಲಿ ಅಂತ ಅಷ್ಟೇ. ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂತಂದರೆ ಡೋಂಟ್ ವರಿ, ಪ್ಲಾಸ್ಟಿಕ್ ಕವರ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕ್ಬೋದು. ಇಲ್ಲ ಅಂತಂದರೆ ಸ್ಪೂನ್ಸ್ನ ಹಾಗೆ ಇಡ್ಬೋದು. ಟೇಸ್ಟ್ ಮಾತ್ರ ಏನೂ ಚೇಂಜ್ ಆಗಲ್ಲ. ಈ ರೀತಿ ಫಾಯಿಲ್ ಅಥವಾ ಕವರ್ ಹಾಕಿ ಸೆಂಟ್ರಲ್ಲಿ ಚಾಕುವಿಂದ ಒಂದು ಸ್ಲಿಟ್ ಮಾಡಿದ್ರೆ ಈಸಿಯಾಗಿ ಸ್ಟಿಕ್ ಅಥವಾ ಸ್ಪೂನ್ನ ಇನ್ಸರ್ಟ್ ಮಾಡ್ಬೋದು. ನಾನಿಲ್ಲಿ ಒಂದಕ್ಕೆ ಸ್ಟಿಕ್ ಹಾಕಿದ್ದೀನಿ, ಇನ್ನೊಂದಕ್ಕೆ ಸ್ಪೂನ್ ಹಾಕಿ ತೋರಿಸ್ತಿದ್ದೀನಿ. ಸ್ಪೂನ್ ಹಾಕಂಗಿದ್ರೆ ಉಲ್ಟಾ ಹಾಕಿ ಈ ಥರ. ಈಗ ಇದನ್ನು ಫ್ರೀಝರಲ್ಲಿ 2 hours ಇಡೋಣ. ಈಗ ಫ್ರಿಜ್ಜಿಂದ ತೆಗೆದಿದ್ದೀನಿ. ವಾಟರ್ಮೆಲನ್ ಪಾಪ್ಸಿಕಲ್ಸ್ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಯಾವುದೇ ಪ್ರೆಷರ್ ಇಲ್ದಲೆ ಅಥವಾ ಗ್ಲಾಸ್ ಕೆಳಗಡೆ ತಣ್ಣೀರು ಹಾಕ್ದಲೆ ಈಸಿಯಾಗಿ ಬರುತ್ತೆ. ವಾವ್, ಹೆವೆನ್ಲಿ ಕಲರ್ಫುಲ್ ಆಗಿದೆಯಲ್ಲ. ತುಂಬ ಸಿಂಪಲ್ ಮತ್ತು ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ. ನೀವು ಕೂಡ ಟ್ರೈ ಮಾಡಿ ಈ ರಿಫ್ರೆಶಿಂಗ್ ವಾಟರ್ಮೆಲನ್ ಪಾಪ್ಸಿಕಲ್ಸ್. ಹೇಗೆ ಬಂತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾಯ್ತಾ? ಹಾಗಿದ್ರೆ ಈ ಕೂಡಲೇ ಲೈಕ್ ಮಾಡಿ. ಇನ್ನೂ ಬಹಳಷ್ಟು ಯುನೀಕ್ ಆದ ಟೇಸ್ಟಿ ಆದ ರೆಸಿಪಿ ವಿಡಿಯೋಸ್ನ ನಮ್ಮ ಚಾನಲಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋಸು ಕೂಡ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಆಲ್ ಸೂನ್ ಇನ್ ಮೈ ನೆಕ್ಸ್ಟ್ ರೆಸಿಪಿ ವಿಡಿಯೋ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್.